ಕಲಾವಿದನ ದೇವ್ರು ಮಾಡಕ್ ಹೋಗ್ಬೇಡಿ, ಎಲ್ಲ ಕಳ್ಳನ್ ಮಕ್ಕಳಿಗೆ. ಹುಚ್ಚ ಪ್ರಥಮ್, ನಿನ್ನಂತ ಇಂಥ ತಿರುಗೋಕೆ ಮಾತಾಡ್ತೀನಿ ಅನ್ಕೊಂಡೆ ಇಡೀ ಇಂಡಸ್ಟ್ರಿ ಕೂಡ ಯಾರು ಕೂಡ ನಿನ್ಗೆ ಸಪೋರ್ಟ್ ಇಲ್ಲ. ನಿನ್ಗೆ ಕದ್ದು ಮುಚ್ಚೆ ಹಿಂದ್ಗಡೆ ತುಂಬಾ ಸಪೋರ್ಟ್ ಇರ್ಬೋದು, ಡೈರೆಕ್ಟ್ ಆಗಿ ಯಾವನು ನನ್ನ ಮಗನ ಸಪೋರ್ಟ್ ಮಾಡಿಲ್ಲ. ಯಾಕಳ ಮೀಟ್ರ್ ಇಲ್ಲ ಯಾರಿಗೂ. ನೀನ್ ಕಿತ್ತೋದ ನನ್ನ ಮಗಳ ಗೊತ್ತೇ ಎಲ್ಲರಿಗೂ. ಮೈಕ್ ಮುಂದಿದೆ ಹೇಳ್ಕೊಂಡು ಮಾಧ್ಯಮದವರು, ಕೆಲ್ಸ ಇಲ್ದಿರೋ ಮಾಧ್ಯಮದವ್ರು ನಿನ್ ಮುಂದೆ ಮತ್ತೊಂದು ಮೈಕ್ ಇಡ್ತಾರ. ನೀನ್ ಒಳ್ಳೆ ಹುಚ್ಚಿನ ಕಣ್ಣು ಏನೇನೋ ಹಲಪ್ತೀಯ. ನೀ ಹೇಳಿದ್ ಕೇಳ್ಕೊಂಡು ಖುಷಿ ಪಡೋಕ್ಕೂ ಒಂದಿಷ್ಟು ಫ್ಯಾನ್ಸ್ ಇದೆ, ಅಪೋಸಿಟ್ ಫ್ಯಾನ್ಸ್. ಮುನ್ನಿಸ್ ಅವ್ರ ಹೀರೋಗಳಿಗೆ ಇದೇ ಗತಿ ಬರತ್ತಿರೋ ಗೊತ್ತಿಲ್ಲ ಅವ್ರಿಗೆ. ನೀವು ಹೇಳ್ದನೆಲ್ಲ ಕೇಳಿಸ್ಕೊಂಡು ಮಜಾ ತಗೊಳಕ್ಕೂ ಒಂದಿಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅವ್ರಿಗೂ ಒಂದ್ ದಿವಸ ಬಗ್ನಿಗೆ ಊಟ ಇಡತ್ತೆ ಹಂಗೆ ಹೇಳಿ ಸರಿಯಾಗಿ. ನೀನಿಂತ ಕಿತ್ತೋಗಿರೋ ಹೋಗೋ ಮೈಕ್ ಇಡ್ತಾರಲ್ಲ. ಲವ್ ದರ್ಶನ್ ಫ್ಯಾನ್ಸ್ಗಳು ಕೋಪದಲ್ಲಿ ಒಂದಿಷ್ಟು ಮೆಸೇಜ್ ಮಾಡಿರ್ಲೂಬಹುದು. ಅದರಲ್ಲೂ ಎಲ್ಲರೂ ದರ್ಶನ್ ಫ್ಯಾನ್ಸ್ ಅಂತ ಹೇಳಕ್ಕಾಗಲ್ಲ. ಕೆಲವರು ಫೇಕ್ ಅಕೌಂಟ್ ಮಾಡಿದ್ದಾರೆ, ಇನ್ ಕೆಲವರು ಕೋಪದಲ್ಲಿ ಮಾಡಿರ್ತಾರೆ. ಹಂಗೆ ಕೆಲಸ ಮಾಡ್ತಾರೆ ಕಣ. ರಕ್ತದಾನ ಅಂತ ಹೇಳ್ಕೊಂಡು, ಊಟ ತಿಂಡಿ ಅಂತ ಹೇಳ್ಕೊಂಡು ಎಷ್ಟೋ ಅನಾಥಾಶ್ರಮಗಳಿಗೆ ಕೊಡುವಷ್ಟು ಕೊಟ್ಟಿದ್ದಾರೆ. ಆಯ್ತಾ, ಕೊಡ್ತಾನೂ ಇದ್ದಾರೆ. ಮೊನ್ನೆ 2021 ಒಬ್ಬನಿ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಂಡಿರ್ತಾನೆ. ಅವ್ನಿಗೆ 1 ಲಕ್ಷ ರೂಪಾಯಿ ಬೈಕ್ ನ ಫ್ರೀಯಾಗಿ ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ಗಳು. ನಿಮ್ ಜನ್ಮಕ್ಕೆ 1 ಲಕ್ಷ ರೂಪಾಯಿ ಬಿಡೋ, 50 ರೂಪಾಯಿ ಯಾರಿಗಾರು ಕೊಡಕ್ಕಾಗತ್ತ ನೋಡ್ಕೋ. ಬರೀ ಬಿಟ್ಟಿ ಸುಳ್ಳು ಹೇಳ್ಕೊಂಡು ತಿರ್ಗಾಡೋದಲ್ಲ, ಮೈಕ್ ಮುಂದೆ ಅನ್ಕೊಂಡು. ಇನ್ ಮುಂದೆ ದರ್ಶನ್ ಫ್ಯಾನ್ಸ್ಗಳು ಯಾರಾದ್ರೂ ಅಷ್ಟೇ, ಈ ನಮಗೆ ಯಾವುದೇ ಸ್ಟೇಜ್ ಫಂಕ್ಷನ್ ಅಲ್ಲಿ ನಿಂತ್ಬಿಟ್ರೆ 10 ಸೆಕೆಂಡ್ ಅಲ್ಲೇ ಅವ್ನು ಹಂಗೆ ಕೆಳಗೆ ಬಿಸಾಕ್ಬೇಕು. ಇಲ್ಲ ಅಂದ್ರೆ ಈ ತರ ಹೇಳ್ಕೊಂಡ್ ತಿರ್ಗಕ್ಕೆ ಇನ್ನೊಂದು 4 ಜನ ಹುಟ್ಟಕ್ ನಾವೇ ಅವಕಾಶ ಮಾಡ್ಕೊಟ್ಟಂಗಾಗತ್ತೆ. ಇಲ್ಲಿಗೆ ನಿಲ್ಸ್ಬೇಕು. ಅವನ ಬುದ್ಧಿ ಅಲ್ಲ, ಅವನ ಜನ್ಮದಲ್ಲಿ ಇನ್ ಮುಂದೆ ಇನ್ನೊಬ್ರು ಹೆಸರು ತೆಗಿಬೇಕು, ಅದು ದರ್ಶನ್ ಹೆಸರು ತೆಗಿಬೇಕಂದ್ರೆ 10 ಸಲ ಅಲ್ಲ 100 ಸಲ ಯೋಚನೆ ಮಾಡ್ಬೇಕು. ಇಷ್ಟೆಲ್ಲ ಆದ್ರೂ, ಇಷ್ಟೆಲ್ಲ ಕರ್ನಾಟಕದಲ್ಲಿ ನಡೀತಾ ಇದ್ರು, ದರ್ಶನ್ ಅವ್ರು ನೋಡಿ ಎಷ್ಟು ಬುದ್ಧಿವಂತಿಂದ, ಎಷ್ಟು ಸಿಂಪಲ್ ಆಗಿ ಒಳ್ಳೆ ಹ್ಯಾಂಡ್ಸಮ್ ಹಾಕೊಂಡು ಯಾವ ತರ ಅದನ್ನ ವಿಡಿಯೋ ಕ್ಲಿಕ್ ಮಾಡಿದ್ದಾರೆ. ಆ ಫ್ಲೈಟ್ ಅಲ್ಲಿ ಆ ಹುಡುಗಿ ಕೂಡ ಹಂಗೆ ಬ್ಲಶ್ ಆಗ್ತಿದ್ಲ ಅವ್ರನ್ನ ನೋಡಿದವ್ಕ. ಆ ಮನುಷ್ಯನ ಫೇಸ್ ಅಲ್ಲಿ ಇರೋ ಇನ್ನೊಸೆನ್ಸ್ ಹಂಗಿದೆ. ಆ ಮನುಷ್ಯನ ನೀವ್ ಯಾವಾಗಾದ್ರು ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಕರ್ಗೋಗ್ಬಿಡ್ತೀರ. ಅಂತ ಒಂದು ಲುಕ್ ಇದೆ, ಅಂತ ಒಂದು ಪರ್ಸನಾಲಿಟಿ ಇದೆ. ಅದು ದರ್ಶನ್ ಡಿ ಬಾಸ್.